ನಮಸ್ಕಾರ ವೀಕ್ಷಕರೇ. ಲೋಕಸಭೆಯಲ್ಲಿ ಮತ್ತೊಮ್ಮೆ ರಾಹುಲ್ ವಿವಾದ ಸೃಷ್ಟಿಸಿದ್ದಾರೆ. ಮೋಷನ್ ಆಫ್ ಥ್ಯಾಂಕ್ಸ್ ವೇಳೆ ಸತ್ಯಕ್ಕೆ ಬಹಳ ದೂರವಾದ ವಿಚಾರವನ್ನ ಹೇಳುವ ಮೂಲಕ ಜನರನ್ನ ಗೊಂದಲಕ್ಕೆ ದೂಡೋ ಕೆಲಸ ಮಾಡಿದ್ರು. ಆದ್ರೆ ಅಮಿತ್ ಶಾ ಸೇರಿದಂತೆ ಆಡಳಿತ ಪಕ್ಷದ ನಾಯಕರ ಕಡೆಯಿಂದ ದಾಖಲೆ ಸಮೇತ ಬಂದ ಉತ್ತರಗಳು ರಾಹುಲ್ ಗಾಂಧಿಯನ್ನ ಸೈಲೆಂಟ್ ಮಾಡಿದ್ವು. ಇಷ್ಟಾದ್ರೂ ಪಟ್ಟು ಬಿಡದೆ ತಮ್ಮ ವಾದವನ್ನ ಮುಂದುವರಿಸಿಕೊಂಡು ಹೋಗಿ ಮತ್ತಷ್ಟು ಗದ್ದಲಕ್ಕೆ ದಾರಿ ಮಾಡಿಕೊಟ್ರು. ಆದರೆ ರಾಹುಲ್ ದೇಶದ ಭದ್ರತಾ ವಿಚಾರದ ಕುರಿತು ಸತ್ಯಕ್ಕೆ ದೂರವಾದ ವಿಷಯಗಳನ್ನ ಮಾತಾಡಿರೋದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ರಾಹುಲ್ ಮೇಲೆ ಆಕ್ಷನ್ ತೆಗೆದುಕೊಳ್ಳೋ ಚರ್ಚೆ ಜೋರಾಗಿದೆ. ಈ ಗದ್ದಲ ಗಲಾಟೆಗಳ ಬಳಿಕ ಪ್ರಧಾನಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿರೋದು ಎಲ್ಲರ ಚಿತ್ತ ರಾಹುಲ್ ಕಡೆಯತ್ತ ನೆಡುವಂತೆ ಮಾಡಿದೆ. ಒಂದು ತಪ್ಪಾದ ವಿಚಾರಗಳನ್ನ ಹೇಳೋದು, ಇದರ ಜೊತೆಗೆ ಇನ್ನೊಂದಷ್ಟು ಎಡವಟ್ಟು ಮಾಡಿ ರಾಹುಲ್ ನಗೆಪಾಟಲಿಗೆ ಈಡಾಗಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 70 ವರ್ಷಗಳ ಕಾಲ ದೇಶ ಆಳಿದ ಕಾಂಗ್ರೆಸ್ ಈಗ ಪತನದ ಹಾದಿಯಲ್ಲಿದೆ, ವಿಪಕ್ಷದಲ್ಲಿದೆ. ರಾಹುಲ್ ಸತತ ಸೋಲಿನಲ್ಲಿದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಇದರಿಂದ ಆಚೆ ಬಂದು ಗೆದ್ದು ಅಧಿಕಾರ ಹಿಡಿಯೋದಕ್ಕೆ ಸಂವಿಧಾನದಲ್ಲಿ ಆಪ್ಷನ್ ಇದೆ ಸರಿ, ಆದ್ರೆ ಜನರು ವೋಟ್ ಹಾಕ್ಬೇಕು ಅನ್ನೋದು ಬಿಗ್ಗೆಸ್ಟ್ ಸವಾಲು. ಜನರು ವೋಟ್ ಹಾಕದೇ ಇರೋದಕ್ಕೆ ಕಾರಣ ಏನು ಅಂದ್ರೆ, ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಮಾಡಿದ್ದ ಹಗರಣಗಳು ಹಾಗೂ ದೋಷಗಳ ಬಗ್ಗೆ ಇಂದಿಗೂ ಚರ್ಚೆಗಳು ಜೀವಂತವಾಗಿರೋದು. ಇದರಿಂದ ಹೊರಬರಬೇಕು ಅಂದ್ರೆ ಆಡಳಿತ ಪಕ್ಷದ ಮೇಲೂ ಅಂಥದ್ದೇ ಕೌಂಟರ್ ಆರೋಪಗಳನ್ನ ರೆಡಿ ಮಾಡ್ಕೊಳ್ಬೇಕು. ರಾಹುಲ್ ವಿದೇಶಿ ಲಿಂಕ್ ನಿಂದ ದೇಶಕ್ಕೆ ಆಪತ್ತು ಅನ್ನೋದು ಜನರಿಗೆ ಅರ್ಥವಾಗ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಬಗ್ಗೆ ಒಂದು ವಿಚಾರ ಆಚೆ ಬಂದಿದೆ. ಅದು ಸುಳ್ಳು ಅನ್ನೋದು ಗೊತ್ತಾಗುವುದಕ್ಕೂ ಮುಂಚೆಯೇ ದೇಶಾದ್ಯಂತ ಎಡಚರರು ಹಾಗೂ ಅವರ ಎಕೋಸಿಸ್ಟಮ್ ಒಂದಾದ ನಂತರ ಒಂದು ಪೋಸ್ಟ್ ಗಳನ್ನ ಹಾಕಿ ಜನರ ತಲೆಯಲ್ಲಿ ಮೋದಿ ಬಗ್ಗೆ ವಿಷ ತುಂಬ ವಿಫಲ ಯತ್ನ ಮಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ನಮ್ಮ ದೇಶದ ಭೂ ಪ್ರದೇಶಗಳನ್ನ ಕಾಂಗ್ರೆಸ್ ಕಾಲದಲ್ಲಿ ಅಕ್ಕಪಕ್ಕದ ಪರದೇಶಿಗಳು ಲಪಟಾಯಿಸಿದ್ರು ಅನ್ನೋ ಆರೋಪ ಇದೆ. ಅದಕ್ಕೆ ಕೌಂಟರ್ ಕೊಟ್ಟು ಬಿಜೆಪಿ ಕಾಲದಲ್ಲೂ ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಹೋಗಿ ರಾಹುಲ್ ಸಿಕ್ಕಿ ಬಿದ್ದಿದ್ದಾರೆ. ಎಲ್ಲವೂ ಶುರುವಾಗಿದ್ದು ರಾಹುಲ್ ಕಡೆಯಿಂದ ಅನ್ನೋದನ್ನ ಹೇಳಿದ್ವಿ. ಕೈಯಲ್ಲಿ ಒಂದಷ್ಟು ಪೇಪರ್ಗಳನ್ನ ಹಿಡಿದು ಮೋದಿ ಸರ್ಕಾರದ ಅಡಿಯಲ್ಲಿ ಮಾಜಿ ಆರ್ಮಿ ಚೀಫ್ ನರವಾಣೆ ಅವರ ಅಧಿಕಾರಾವಧಿಯಲ್ಲಿ ಚೀನಾ ಭಾರತದ ಭೂಭಾಗವನ್ನ ವಶಪಡಿಸಿಕೊಂಡಿದೆ ಅನ್ನೋದು ರಾಹುಲ್ ಆರೋಪ. ಅದಕ್ಕೆ ಈ ಮ್ಯಾಗಝಿನ್ ಸಾಕ್ಷಿ. ಇದನ್ನ ಬರೆದಿದ್ದು ನರವಾಣೆ ಅನ್ನೋದನ್ನ ರಾಹುಲ್ ಹೇಳ್ತಾರೆ. 50 ವರ್ಷದ ಹಿಂದೆ ಆಗಿದ್ದಿದ್ರೆ ಅಯ್ಯೋ ನೆಹರು ಕುಟುಂಬದ ಕುಡಿ ಮಹಾನ್ ನಾಯಕ ಹೀಗೆ ಹೇಳಿದ್ದಾರೆ, ಇದು 100ಕ್ಕೆ 100 ನಿಜ, ಅವರು ಹಾಗೆ ಮಾಡಿದ್ರಂತೆ ಇವರು ಹೀಗೆ ಮಾಡಿದ್ರಂತೆ ಅಂತ ತಲೆ ಆಡಿಸೋ ಜನರು ಸಿಗ್ತಾ ಇದ್ರು. ಆದ್ರೆ ಈಗ ಯಾರು ಏನೇ ಹೇಳಿದ್ರು ಅದರ ವಾಸ್ತವತೆ ಏನು ಅನ್ನೋದನ್ನ ತಿಳಿದುಕೊಂಡು ಆಮೇಲೆ ನಿರ್ಧಾರಕ್ಕೆ ಬರೋ ಭಾರತೀಯರ ಸಂಖ್ಯೆ ಹೆಚ್ಚಾಗಿರೋದು ರಾಹುಲ್ಗೆ ಕಂಟಕವಾಗ್ತಾ ಇದೆ. ರಾಹುಲ್ ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಸಂಸತ್ನಲ್ಲಿ ದೊಡ್ಡ ಕೋಲಾಹಲ ಆಗುತ್ತೆ. ಖುದ್ದು ಅಮಿತ್ ಶಾ ಈ ಆರೋಪಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಯಾವುದೋ ಮ್ಯಾಗಝಿನ್ ನಲ್ಲಿ ನರವಾಣೆ ಹೀಗೆ ಬರೆದಿದ್ದಾರೆ ಅಂತ ನೀವು ಹೇಳಿದ್ರೆ ಅದು ನಿಜ ಆಗೋದಿಲ್ಲ. ಈ ಬಗ್ಗೆ ಯಾವ ಪುಸ್ತಕವೂ ಅಧಿಕೃತವಾಗಿ ಬಿಡುಗಡೆಯಾಗಿಲ್ಲ. ಅಧಿಕೃತ ದಾಖಲೆಗಳನ್ನ ನೀಡೋದನ್ನ ಬಿಟ್ಟು ನಿಮ್ಮ ಕೈಯಲ್ಲಿರೋ ಪೇಪರ್ಗಳನ್ನ ತೋರಿಸಿ ಹೇಳಿದ್ರೆ ಅದು ನಿಜ ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಪಟ್ಟು ಬಿಡದ ರಾಹುಲ್, ಮೋದಿ ಸರ್ಕಾರ ಸತ್ಯಾಂಶಗಳನ್ನ ಮುಚ್ಚಿಡ್ತಾ ಇದೆ. ನರವಾಣೆ ಕಾಲದಲ್ಲಿ ಏನಾಗಿತ್ತು ಅನ್ನೋದು ಪ್ರತಿಯೊಬ್ಬ ಸೈನಿಕನಿಗೂ ಗೊತ್ತಿದೆ. ಅದನ್ನ ದೇಶದ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಆದ್ರೆ ಮೋದಿ ಸರ್ಕಾರ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆರೋಪಿಸ್ತಾರೆ. ಇದು ಪರವಿರೋಧ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಈಗ ನರವಾಣೆ ಅವರು ಈ ರೀತಿ ಹೇಳಿದ್ರ ಅನ್ನೋದು ಈ ವಿಚಾರದ ಮೂಲ. ರಾಹುಲ್ ಹೇಳ್ತಿರೋದು ಅವರ ಕೈಯಲ್ಲಿದ್ದ ಪುಸ್ತಕದಲ್ಲಿ ಈ ರೀತಿ ಇದೆ ಅಂತ. ಆದ್ರೆ ಒರಿಜಿನಲ್ ಪುಸ್ತಕ ಇನ್ನೂ ಬಿಡುಗಡೆಯೇ ಆಗಿಲ್ಲ. ಅದಕ್ಕೂ ಮುಂಚೆ ಈ ರೀತಿ ಆರೋಪಿಸಿದ್ರೆ ಅದು ಸತ್ಯಕ್ಕೆ ದೂರ ಅಥವಾ ಅಧಿಕೃತ ಅಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಕುರಿತಂತೆ ನರವಾಣೆ ಅವರು ನೀಡಿದ್ದ ಸಂದರ್ಶನಗಳಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ರೆ ರಾಹುಲ್ ಆರೋಪಗಳು ಸತ್ಯಕ್ಕೆ ಎಷ್ಟು ದೂರ ಇದೆ ಅನ್ನೋದು ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಇಂಡೋ ಚೀನಾ ವಿಚಾರದ ಕುರಿತಂತೆ ನರವಾಣೆ ಅವರು ಸಾಕಷ್ಟು ಸಂದರ್ಶನಗಳನ್ನ ನೀಡಿದ್ರು. ಅದರಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿರೋ ವಿಚಾರ, ಭಾರತದ 1 ಇಂಚು ಭೂಮಿಯನ್ನು ಚೀನಾ ವಶಪಡಿಸಿಕೊಂಡಿಲ್ಲ, ವಶಪಡಿಸಿಕೊಳ್ಳೋದಕ್ಕೆ ನಾವು ಬಿಟ್ಟಿಲ್ಲ ಅನ್ನೋದು. ಇನ್ನೊಂದು ಸಂದರ್ಶನದಲ್ಲಿ 1979ರಿಂದ ಭಾರತದ ಜೊತೆಗೆ ಚೀನಾ ಕಿರಿಕ್ ಇದ್ದೇ ಇದೆ. ಭಾರತಕ್ಕೆ ನಮ್ಮನ್ನ ಎದುರಿಸೋ ಶಕ್ತಿ ಇಲ್ಲ, ನಾವು ಸ್ವಲ್ಪ ಹೆದರಿಸಿದ್ರೆ ತಣ್ಣಗಾಗ್ತಾರೆ, ನಾವು ಆಡಿದ್ದೇ ಆಟ ಅನ್ನೋ ಮನಸ್ಥಿತಿ ಇತ್ತು. 1979ರಿಂದ 2020 ತನಕ ಅದನ್ನೇ ಮಾಡ್ಕೊಂಡು ಬಂದಿದ್ರು. ಆದ್ರೆ ನಾವು ಯಾವಾಗ ತಿರುಗಿ ಬಿದ್ವೋ ಆಗ್ಲೇ ನಮ್ಮ ಕೆಪಾಸಿಟಿ ಏನು ಅನ್ನೋದು ಅವರಿಗೆ ಅರ್ಥವಾಗಿತ್ತು. ಸತ್ತವರ ಸಂಖ್ಯೆ 4 ಇರಲಿ ಅಥವಾ 40 ಇರಲಿ, ನಮ್ಮ ಹೊಡೆತ ಬಲವಾಗಿತ್ತು ಅನ್ನೋದು ಮುಖ್ಯ ಅನ್ನೋದನ್ನ ಹೇಳಿರ್ತಾರೆ. ಮತ್ತೊಂದು ಸಂದರ್ಶನದಲ್ಲಿ ಚೀನಾ ವಿರುದ್ಧ ಯುದ್ಧ ಅಂದಾಗ ಕೆಲವರಿಗೆ ಅವರು ಬಲಿಷ್ಠರು ಅನ್ನೋ ಭಾವನೆ ಇರುತ್ತೆ. ಆದ್ರೆ ನಾವು ಸರಿಯಾದ ವಿಚಾರದ ಪರವಾಗಿ ಹೋರಾಡ್ತಾ ಇರುವಾಗ ಯಾರಿಗೂ ಹೆದರೋ ಅವಶ್ಯಕತೆ ಇರೋದಿಲ್ಲ. ಗಲ್ವಾನ್ ವಿಚಾರದಲ್ಲಿ ನಾವು ಇದನ್ನ ಜಗತ್ತಿಗೆ ತೋರಿಸಿದ್ವಿ. ನಾವು ಕೊಟ್ಟ ಹೊಡೆತ ಹೇಗಿತ್ತು ಅನ್ನೋದು ಚೀನಾ ಅಧ್ಯಕ್ಷ ಜಿನ್ಪಿಂಗೂ ಗೊತ್ತಿದೆ. ಇಂಡೋ ಚೀನಾ ಗಡಿ PLA ನಲ್ಲಿ ನಮ್ಮ ಸೇನೆಯೇ ಬಲಿಷ್ಠವಾಗಿರೋದು ಅನ್ನೋದನ್ನ ಹೇಳಿರ್ತಾರೆ.
ಎಲ್ಲೂ ಕೂಡ ಅವರು ನಮ್ಮ ದೇಶದ ಜಾಗವನ್ನ ಬಿಟ್ಟು ಕೊಟ್ಟಿದ್ದೀವಿ ಅಂತಲೋ ಅಥವಾ ಅವರು ವಶಪಡಿಸಿಕೊಂಡ್ರು ಅನ್ನೋದನ್ನ ಹೇಳೇ ಇಲ್ಲ. ಆದ್ರೆ ರಾಹುಲ್ ಮಾತ್ರ ಅವರು ಬರೆದಿದ್ದಾರೆ ಅನ್ನೋ ದಾಖಲೆಗಳನ್ನ ತಾವು ಹೇಳೋದಲ್ಲದೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸ್ತಾ ಇದ್ದಾರೆ. ಅಂದಹಾಗೆ ಈ ರೀತಿ ಪೇಪರ್ ತಂದು ತೋರಿಸಿ ಹೇಳಿದ್ದನ್ನ ನೋಡಿದ್ರೆ ಈ ವಿಚಾರದ ಬಗ್ಗೆ ಚಕಾರ ಎತ್ತೋ ಸಲುವಾಗಿ ಬಂದಿದ್ರು ಅನ್ನೋದು ಕ್ಲಿಯರ್ ಆಗುತ್ತೆ. ಆದ್ರೆ ಯಾವಾಗ ಈ ವಿಚಾರದಲ್ಲಿ ಗದ್ದಲ ತಾರಕಕ್ಕೆ ಹೋಗುತ್ತೋ ಆಗ ರಾಹುಲ್ ನೀಡೋ ಕಾರಣವೇ ಬೇರೆ. ನಾನು ಈ ವಿಚಾರವನ್ನ ಮಾತಾಡೋ ಉದ್ದೇಶದಲ್ಲೇ ಇರಲಿಲ್ಲ, ಆದ್ರೆ ತೇಜಸ್ವಿ ಸೂರ್ಯ ನಮ್ಮ ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡಿದ್ರಿಂದ ಇದನ್ನೆಲ್ಲ ಹೇಳ್ದೆ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಕೌಂಟರ್ ಕೊಡೋ ಅಮಿತ್ ಶಾ, ನಾನು ತೇಜಸ್ವಿ ಸೂರ್ಯ ಹೇಳಿದ ವಿಚಾರವನ್ನ ಕೇಳಿಸ್ಕೊಂಡಿದ್ದೀನಿ, ಎಲ್ಲೂ ಕೂಡ ಅವರು ವಿಪಕ್ಷಗಳಿಗೆ ರಾಷ್ಟ್ರೀಯತೆ ಇಲ್ಲ ಅಂತಲೋ ಅಥವಾ ವಿಪಕ್ಷ ನಾಯಕರ ನಡತೆ ಬಗ್ಗೆ ಮಾತಾಡಿಲ್ಲ. 2004ರಿಂದ 2014 ಅವಧಿಯಲ್ಲಿ ದೇಶದ ರಾಷ್ಟ್ರೀಯತೆ, ಸಂಸ್ಕೃತಿ, ಭಾಷೆಗಳು ಇದ್ಯಾವುದನ್ನು ಎತ್ತಿ ಹಿಡಿಯೋ ಕೆಲಸ ಆಗಿಲ್ಲ. ಆಗ ನಾಯಕತ್ವ ವೀಕ್ ಆಗಿತ್ತು ಅನ್ನೋದನ್ನಷ್ಟೇ ಹೇಳಿದ್ದು ಅಂತ ಕ್ಲಾರಿಟಿ ಕೊಡ್ತಾರೆ. ಇನ್ನು ಇಷ್ಟೆಲ್ಲ ಹಂಗಾಮ ಆಗೋ ಹೊತ್ತಲ್ಲಿ ಸಂಸದ ನಿಶಿಕಾಂತ್ ದುಬೆ ಕೂಡ ರಾಹುಲ್ಗೆ ಚಾಟಿ ಬೀಸಿದ್ದಾರೆ. ರಾಹುಲ್ ಹೇಳ್ತಾ ಇರೋದೆಲ್ಲ ಕಪೋಲ ಕಲ್ಪಿತ ವಿಚಾರಗಳು, ಆದ್ರೆ ಇಂಡೋ ಚೀನಾ ವಿಚಾರದಲ್ಲಿ ರಾಹುಲ್ಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಜಾಸ್ತಿ ಭಾರತೀಯರಿಗೆ ಗೊತ್ತಿದೆ. ನಮ್ಮ ದೇಶದ ಭೂಭಾಗ ಚೀನಾದ ಪಾಲಾಗಿದ್ದು ನೆಹರು ಅಧಿಕಾರದ ಅವಧಿಯಲ್ಲಿ. ಇದಕ್ಕೆ ಸಾಕ್ಷಿ ಬೇಕು ಅಂದ್ರೆ ಬಿಡುಗಡೆ ಆಗಿರೋ ಕೆಲವೊಂದು ಪುಸ್ತಕಗಳನ್ನ ಓದಲಿ. BN ಮುಲ್ಲಿಕ್ ಬರೆದಿರೋ ಮೈ ಟಿಯರ್ಸ್ ವಿತ್ ನೆಹರು, ದ ಚೈನೀಸ್ ಬಿಟ್ರೇಯಲ್, ಜಾನ್ ದಾಳ್ವಿ ಬರೆದಿರೋ ಹಿಮಾಲಯನ್ ಬ್ಲಂಡರ್ ಹಾಗೂ ವಿಜಯ್ ಗೋಖಲೆ ಬರೆದಿರೋ ಕ್ರಾಸ್ ವಿಂಡ್ಸ್, ನೆಹರು ಝೌ ಅಂಡ್ ದ ಆಂಗ್ಲೋ ಅಮೆರಿಕನ್ ಕಾಂಪಿಟೇಷನ್ ಓವರ್ ಚೀನಾ ಪುಸ್ತಕಗಳನ್ನ ಓದಿದ್ರೆ ಸತ್ಯ ವಿಚಾರಗಳು ಗೊತ್ತಾಗುತ್ತೆ ಅಂತ ಕೌಂಟರ್ ಕೊಡ್ತಾರೆ. ಅಲ್ಲದೆ ಪದೇ ಪದೇ ಒಂದಲ್ಲ ಒಂದು ಸುಳ್ಳುಗಳ ಮೂಲಕ ಸಿಕ್ಕಿ ಬೀಳ್ತಾ ಇರೋ ರಾಹುಲ್ ರನ್ನ ಸುಳ್ಳು ಸುದ್ದಿ ಹರಡಿಸೋ ಫ್ಯಾಕ್ಟರಿ ಅಂತ ಬಿಜೆಪಿ ನಾಯಕರು ಕರೀತಾರೆ. ಇನ್ನು ಇದರ ಮಧ್ಯೆ ಇನ್ನೂ ಒಂದಷ್ಟು ಘಟನೆಗಳಿಗೆ ಲೋಕಸಭೆ ಸಾಕ್ಷಿ ಆಗುತ್ತೆ. ಅದರಲ್ಲಿ ಗಮನಿಸಬೇಕಾಗಿದ್ದು ರಾಹುಲ್ ಬೆನ್ನಿಗೆ ಅಖಿಲೇಶ್ ಯಾದವ್ ನಿಂತಿದ್ದು. ರಾಜಕೀಯ ಅಸಮಾಧಾನಗಳು ಎಷ್ಟೇ ಇದ್ರೂ ದೇಶದ ಭದ್ರತೆ ಕುರಿತ ವಿಚಾರದಲ್ಲಿ ವಿರುದ್ಧ ದಿಕ್ಕಲ್ಲಿ ಒಗ್ಗಟ್ಟು ತೋರಿಸ್ತಾರೆ ಅನ್ನೋ ಚರ್ಚೆಗೆ ಇದು ದಾರಿ ಮಾಡಿಕೊಡ್ತು. ಅಲ್ಲದೆ ಈ ವಿಚಾರದಲ್ಲಿ ಸ್ಪೀಕರ್ಗೆ ಕೌಂಟರ್ ಕೊಡೋದಕ್ಕೆ ಹೋಗಿ ರಾಹುಲ್ ಮುಖಭಂಗವನ್ನ ಅನುಭವಿಸ್ತಾರೆ. ಸ್ಪೀಕರ್ ಸರ್, ನಾನೇನ್ ಮಾತಾಡ್ಲಿ ಅಂತ ನೀವೇ ಹೇಳಿ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಓಂ ಬಿರ್ಲಾ, ನೀವೇನ್ ಮಾತಾಡ್ಬೇಕು ಅಂತ ಹೇಳೋದಕ್ಕೆ ನಾನು ನಿಮ್ಮ ರಾಜಕೀಯ ಸಲಹೆಗಾರ ಅಲ್ಲ, ನನ್ನ ಜವಾಬ್ದಾರಿ ಇರೋದು ಸದನ ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದು, ಹಾಗೆ ಸರಿಯಾದ ರೀತಿಯಲ್ಲಿ ನಡೆಸೋದು ಅಂತ ಹೇಳ್ತಾರೆ. ಅಲ್ಲದೆ ರಾಹುಲ್, ನಾನು ದೇಶದ ಭದ್ರತೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳುವಾಗ ಕಾಂಗ್ರೆಸ್ ಸಂಸದರು ಜೋರಾಗಿ ನಕ್ಕು ಬಿಡ್ತಾರೆ. ಇದನ್ನ ನೋಡಿ ಜಗದಾಂಬಿಕಾ ಪಾಲ್, ನಿಮ್ಮ ನಾಯಕ ದೇಶದ ಭದ್ರತೆ ಪರ ಮಾತಾಡೋದಕ್ಕೆ ನೀವೇ ನಗ್ತಾ ಇದ್ದೀರಲ್ವಾ, ಇದು ಸರಿನಾ ಅಂತ ಬುದ್ಧಿ ಹೇಳ್ತಾರೆ. ಇನ್ನು ಸಂಸತ್ ಹೊರಗೆ ಪ್ರಿಯಾಂಕಾ ವಾದ್ರಾ ಕೂಡ ರಾಹುಲ್ಗೆ ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಇತ್ತ ಹಂಗಾಮ ಬೆನ್ನಲ್ಲೇ ಪ್ರಧಾನಿ ಮೋದಿ, ಅಮಿತ್ ಶಾ, ಕಿರಣ್ ರಿಜಿಜು, ರಾಜನಾಥ್ ಸಿಂಗ್ ಜೊತೆ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಸ್ಪೀಕರ್ ಜೊತೆಗೆ ಚರ್ಚೆ ನಡೆದಿದೆ. ಇದು ಸದ್ಯದಲ್ಲೇ ರಾಹುಲ್ಗೆ ಪನಿಷ್ಮೆಂಟ್ ಕಾದಿದೆಯಾ ಅನ್ನೋ ಚರ್ಚೆಯನ್ನ ಹುಟ್ಟಿಸಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.